ಜವಾಬ್ದಾರಿ ಹಂಚಿದ್ರೆ ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಸರ್ ತಲೆದಂಡ ಆಗ್ತದ ಸಚಿವರು? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ? ಕದ್ದಲಿಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅವ್ರಿಗೂ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದಾರಂತೆ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೊಡಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ್ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಸರ್, ಅದಕ್ಕೆ ಆಡಾನ್ ಆಗಿ ಹೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರೇ ಸಿಎಂ ಮತ್ತೆ ಡಿಸಿಎಂ ಸುತ್ತಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಈಗ ಬಹಳ ಸಂತೋಷ, ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ. ಜವಾಬ್ದಾರಿ ಹಂಚಿದ್ರೆ ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಸರ್ ತಲೆದಂಡ ಆಗ್ತದ ಸಚಿವರು? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ? ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅವ್ರಿಗೂ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದಾರಂತೆ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೊಡಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ್ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಸರ್, ಅದಕ್ಕೆ ಆಡಾನ್ ಆಗಿ ಹೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರೇ ಸಿಎಂ ಮತ್ತೆ ಡಿಸಿಎಂ ಸುತ್ತಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಈಗ ಬಹಳ ಸಂತೋಷ, ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ. ಜವಾಬ್ದಾರಿ ಹಂಚಿದ್ರೆ ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಸರ್ ತಲೆದಂಡ ಆಗ್ತದ ಸಚಿವರು? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ? ಕದ್ದಲಿಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅವ್ರಿಗೂ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದಾರಂತೆ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೊಡಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ್ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಸರ್, ಅದಕ್ಕೆ ಆಡಾನ್ ಆಗಿ ಹೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರೇ ಸಿಎಂ ಮತ್ತೆ ಡಿಸಿಎಂ ಸುತ್ತಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಈಗ ಬಹಳ ಸಂತೋಷ, ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ.